ಎಲ್ಲರಿಗೂ ನಮಸ್ಕಾರ. ಇತಿಹಾಸದ ವಿಸ್ಮಯ ವಿಜಯನಗರ ಸಾಮ್ರಾಜ್ಯದ ಹಂಪಿ. ಇಲ್ಲಿ ನೋಡಿದಷ್ಟು ಮುಗಿಯದ ತಾಣಗಳಿದ್ದಾವೆ. ಹಂಪಿಯನ್ನು ಸುತ್ತಲಿಕ್ಕೆ ಎಷ್ಟು ಸಮಯವಿದ್ರೂ ಸಾಲೋದಿಲ್ಲ. ಆದರೆ ನಮ್ಮ ಹತ್ರ ಇರೋದು 2-3 ದಿನಗಳ ಸಮಯ ಮಾತ್ರ ಅನ್ನೋರಿಗೆ ನೋಡಬಹುದಾದ ಕೆಲವೊಂದು ಮುಖ್ಯ ಸ್ಥಳಗಳ ಕುರಿತು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಿದ್ದೀವಿ. ಇತಿಹಾಸಕಾರರನ್ನು, ಸಂಶೋಧಕರನ್ನು, ಕಲಾವಿದರನ್ನು, ಚಿತ್ರಗಾರರು, ಛಾಯಾಚಿತ್ರಗಾರರು, ಪ್ರವಾಸಿಗರು ಹಾಗೆ ಎಲ್ಲ ರೀತಿಯ ಕಲಾರಾಧಕರನ್ನು ಸೆಳೆಯುವಂಥ ಒಂದು ಜಾಗ ಅಂತ ಇದ್ದರೆ ಅದು ಹಂಪಿ. ಹಂಪಿಯಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಬರುವವರಿದ್ದಾರೆ, ಧ್ಯಾನದ ಮೂಲಕ ಹೊಸ ಅರಿವನ್ನು ಕಂಡುಕೊಳ್ಳುವವರಿದ್ದಾರೆ. ಹಾಗೆ ದೇಶ ವಿದೇಶಗಳಿಂದ ಹಂಪಿಯನ್ನು ಅಧ್ಯಯನ ಮಾಡಲಿಕ್ಕೆ ಬರುವಂತಹವರಿದ್ದಾರೆ, ಸಂಶೋಧಕರಿದ್ದಾರೆ. ಇವರೆಲ್ಲರಿಗೂ ಕೂಡ ಹಂಪಿ ಯಾವತ್ತೂ ಮುಗಿಯದ ಕುತೂಹಲದ ಲೋಕವಾಗಿದೆ. ಇತಿಹಾಸದ ಬಗ್ಗೆ ಆಸಕ್ತಿ ಇದ್ರಂತೂ ಇಲ್ಲಿ ಸುತ್ತಿದಷ್ಟು ಮುಗಿಯೋದಿಲ್ಲ. ಹಾಗೆ ಇನ್ನಷ್ಟು ಹಂಪಿಯ ಬಗ್ಗೆ ಓದಬೇಕು, ತಿಳಿದುಕೊಳ್ಬೇಕು ಅನ್ನೋ ಕುತೂಹಲವು ಹೆಚ್ಚಾಗ್ತಾ ಹೋಗುತ್ತೆ. ಹಂಪಿಯನ್ನು ಹೇಗೆ 2 ದಿನಗಳಲ್ಲಿ ನೋಡಿ ಮುಗಿಸಲು ಸಾಧ್ಯ ಇಲ್ವೋ ಹಾಗೆ ಈ 2 ನಿಮಿಷದ ವಿಡಿಯೋದಲ್ಲಿ ಖಂಡಿತವಾಗಲೂ ಹಂಪಿಯ ಬಗ್ಗೆ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಂಪಿ ಅನ್ನೋ ಅದ್ಭುತ ಊರಿನ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಗತ ವೈಭವದ ಬಗ್ಗೆ ನಾವೆಲ್ಲರೂ ಎಲ್ಲಾದರೂ ಓದಿರ್ತೀವಿ, ಕೇಳಿರ್ತೀವಿ ಅಥವಾ ತಿಳಿದುಕೊಂಡಿರ್ತೀವಿ. ಇಂತಹ ಹಂಪಿಯನ್ನು ನಾವು ಜೀವಮಾನದಲ್ಲಿ ಒಮ್ಮೆ ಆದರೂ ಕೇವಲ 2 ದಿನಗಳ 3 ದಿನಗಳ ಮಟ್ಟಿಗಾದರೂ ಹೋಗಿ ನೋಡಲೇಬೇಕು. ನಮ್ಮದೇ ಸ್ವಂತ ವಾಹನವಿದ್ದರೆ ಇಲ್ಲಿ ಓಡಾಡಲು ಅನುಕೂಲ. ಇಲ್ಲ ಅಂತಂದರೆ ಟ್ಯಾಕ್ಸಿಗಳು, ಆಟೋ ರಿಕ್ಷಾಗಳು ಕೂಡ ಇಲ್ಲಿ ಬಾಡಿಗೆಗೆ ದೊರೀತವೆ. ಇಲ್ಲಿನ ಬಿಸಿಲಿನಲ್ಲಿ ತಿರುಗಲಿಕ್ಕೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ನಾವು ಸಿದ್ಧವಾಗಿ ಹೋಗಿದ್ರೆ ಹಂಪಿ ಅನ್ನೋ ಮಾಯಾಲೋಕದಲ್ಲಿ ಅನುಭವಿಸುತ್ತಾ ಕಳೆದು ಹೋಗಬಹುದು.